ಬಿಗ್ ಬಾಸ್ನೆಲ್ಲ ತುಂಬ ಮಿಸ್ ಮಾಡ್ಕೊತಾ ಇದ್ರಿ. ಮತ್ತೆ ಇವನ್ನೆಲ್ಲ ನೋಡಬೇಕು ಅಂತ ಎಲ್ರಿಗೂ ತುಂಬ ಆಸೆ ಇತ್ತು. ಇದಾಗುತ್ತೋ ಇಲ್ಲೋ ಅಂದ್ಕೊಂಡಿದ್ರಿ ಎಲ್ಲ. ಆದರೆ ಇದು ಈಗ ಎಲ್ರಿಗೂ ಗುಡ್ ನ್ಯೂಸು. ಯಾಕಂದರೆ ಒಂದು ಹೊಸ ರಿಯಾಲಿಟಿ ಶೋ ಬರ್ತಿದೆ. ಇವತ್ತು ಸಾಯಂಕಾಲ ಅದು ಪ್ರಸಾರ ಮಾಡ್ತಾರೆ. ದೊಡ್ಡ ಮನೆ ಹಬ್ಬ ಅಂತೇಳಿ ಆ ಶೋ ಇವತ್ತು ಸಾಯಂಕಾಲ ಬರುತ್ತೆ. ಅದು ಎಲ್ಲ ಬಿಗ್ ಬಾಸ್ ನೋಡಿದ್ಮೇಲೆ ಎಲ್ಲ ತುಂಬ ಹೇಳ್ತಾಯಿದ್ರಿ. ಗಿಲ್ಲಿ ಕಾವ್ಯ ಅವರಿಬ್ರು ತುಂಬ ಮಿಸ್ ಮಾಡ್ಕೊತಾ ಇದ್ರಿ ಅಂತ. ಮತ್ತು ಅದ್ರ ಜೊತೆ ಗಿಲ್ಲಿ ರಕ್ಷಿತಾ ಇವರಿಬ್ಬರು ಕಾಮಿಡಿ ತುಂಬಾ ಇಷ್ಟ ಆಗಿತ್ತು ಎಲ್ಲ. ಅದು ನೋಡಿ ಅದಾದಮೇಲೆ ಮತ್ತೆ ಎಲ್ಲ ತುಂಬ ಜನ ಅದನ್ನು ಮಿಸ್ ಮಾಡ್ಕೊತಾ ಇದ್ರಿ. ಮತ್ತು ಅಶ್ವಿನಿ ಅವ್ರ ಜಗಳ, ರಘು ಅವರು ಹೌದನ್ನ, ಮತ್ತು ಧ್ರುವಂತ್ ಅವರು ಜಗಳ, ಇದನ್ನೆಲ್ಲ ತುಂಬ ಜನನೇ ಮಿಸ್ ಮಾಡ್ಕೊತಾ ಇದ್ರಿ. ಹೀಗಾಗಿ ಬಿಗ್ ಬಾಸ್ ಗೆದ್ದಿದ್ದಾದ್ಮೇಲೆ ಆಚೆ ಬಂದು ತುಂಬ ಜನ ಈಗೇನು ಗೆದ್ದಿದ್ದಾರೆ ಅವ್ರ ಬಗ್ಗೆ ಎಲ್ಲ ತುಂಬ ಮಾತಾಡ್ತಾಯಿದ್ರು. ನನಗೆ ಇಷ್ಟ ಆಗಿಲ್ಲ ಗೆದ್ದಿರೋದು, ನಾನೇ ಗೆಲ್ಲಬೇಕಾಗಿತ್ತು, ನನಗೆ ಜಾಸ್ತಿ ಸಪೋರ್ಟ್ ಇದೆ ಅಂತ. ಮತ್ತು ಅವ್ರಿವ್ರ ಬಗ್ಗೆ ಎಲ್ಲ ಈಗ ಒಳಗಿದ್ದವ್ರೆ ಅವ್ರಿವ್ರ ಬಗ್ಗೆ ಎಲ್ಲ ತುಂಬ ಮಾತಾಡಿದ್ದಾರೆ ಆಚೆ. ಈಗ ಎಲ್ಲ ಜೊತೆಗೆ ಬರ್ತಿದ್ದಾರೆ. ಎಲ್ಲ ಯಾವ ರೀತಿ ಮಾತಾಡ್ತಾರೋ ನೋಡೋಣ. ಯಾಕಂದರೆ ಆಚೆ ಎಲ್ಲ ಅಷ್ಟೆಲ್ಲ ಮಾತಾಡ್ಬಿಟ್ಟು ತಿರ್ಗಾ ಒಳಗೆ ಬಂದ್ಬಿಟ್ಟು ಎಲ್ಲ ಜೊತೆಗೆ ಸೇರಿದಾಗ ಅಂದರೆ ಒಂಥರ ಆಗುತ್ತೆ ಅವ್ರ ಮುಖ ನೋಡೋದಕ್ಕೆ. ಹಿಂಗೆಲ್ಲ ಮಾತಾಡ್ಬಿಟ್ಟಿದ್ದೀನಿ, ಹೆಂಗೆ ಇವಾಗ ಇವ್ರ ಹತ್ರ ಮಾತಾಡೋದು ಅನ್ನೋ ಥರ ಇರ್ತೈತೆ. ನಮ್ಮ ನಾರ್ಮಲ್ ಜನಗಳ್ಗಂತೂ ಹಂಗಿರುತ್ತೆ. ಈಗ ಇವರೆಲ್ಲ ಯಾವ ರೀತಿ ಮಾತಾಡ್ತಾರೆ, ಹೆಂಗಿರ್ತಾರೆ ನೋಡಬೇಕು. ನಾನು ಅದನ್ನು ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ಮತ್ತು ಗಿಲ್ಲಿ ಕಾಮಿಡಿ ತುಂಬ ಜನ ಮಿಸ್ ಮಾಡ್ಕೊತಾ ಇದ್ವಿ ಬಿಗ್ ಬಾಸಲ್ಲಿ. ಇದರಲ್ಲಿ ಗಿಲ್ಲಿ ಕಾಮಿಡಿ ನೋಡ್ಬೋದು. ಗಿಲ್ಲಿ ಬಿಗ್ ಬಾಸ್ ಮನೆಗಿದ್ದಾಗ ಆ ರೀತಿ ಮಾಡೋನು, ಇನ್ನು ಇದು ಇಲ್ಲಿ ಬಂದಮೇಲೆ ಯಾವ ರೀತಿ ಮಾಡ್ತಾನೆ. ಯಾಕಂದರೆ ಗಿಲ್ಲಿ ಕಾಮಿಡಿ ಹೊಟ್ಟೆ ನೋವು ಬರುತ್ತೆ, ಆ ರೀತಿ ಕಾಮಿಡಿ ಮಾಡ್ತಾನೆ. ಮತ್ತು ಅಶ್ವಿನಿ ರಘು ಒಳಗೆ ಯಾವ ರೀತಿ ಇದ್ರು ಅಂತ ಗೊತ್ತು. ಇಲ್ಲೂ ಬಂದು ಅಶ್ವಿನಿ ಮತ್ತು ರಘು ಡ್ಯಾನ್ಸ್ ಆಡ್ತಿದ್ದಾರೆ. ಮತ್ತು ರಘು ಅವರು ವೈಫು ಬರ್ತಿದ್ದಾರೆ ಈ ರಿಯಾಲಿಟಿ ಶೋಗೆ. ಈಗ ಎಲ್ರಿಗೂ ಇನ್ನೊಂದಿರುತ್ತೆ, ಈ ಬಿಗ್ ಬಾಸಿಂದ ಆಚೆ ಬಂದಮೇಲೆ ಎಲ್ಲ ಚೇಂಜ್ ಆಗಿರ್ತಾರೆ. ಯಾಕಂದ್ರೆ ಅವ್ರಿಗೊಂದು ನೇಮು ಫೇಮ್ ಅನ್ನೋದು ಬಂದಿರುತ್ತೆ. ಈ ಬಿಗ್ ಬಾಸ್ ಮನೆ ಒಳಗೆ ಗೆಲ್ಲೋದಕ್ಕೋಸ್ಕರ ಒಂಥರ ಇರ್ತಾರೆ, ಆಚೆ ಬಂದಮೇಲೆ ಒಂಥರ ಇರ್ತಾರೆ ಅಂತೆಲ್ಲ ತುಂಬ ಜನ ಮಾತಾಡ್ಕೊತಾ ಇರ್ತಾರೆ. ಈಗ ಗೊತ್ತಾಗುತ್ತೆ ಅವ್ರ ರಿಯಾಲಿಟಿ ಇಲ್ಲಿ ಯಾವ ರೀತಿ ಇರ್ತಾರೆ. ಸ್ವಲ್ಪ ಫೇಮ್ ಬಂದೈತೆ ಅಂತ ಬಿಲ್ಡಪ್ ಏನಾದರೂ ಮೇಂಟೈನ್ ಮಾಡಿರ್ತಾರೆ. ಬಿಗ್ ಬಾಸ್ ಮನೆ ಒಳಗೆ ಒಂಥರ ಇದ್ದು ಈಗ ಆಚೆ ಬಂದಮೇಲೆ ಒಂಥರ ಇದ್ದಾರೆ. ಇದೆಲ್ಲ ಈಗ ಗೊತ್ತಾಗುತ್ತೆ. ಯಾಕಂದರೆ ಬಿಗ್ ಬಾಸ್ ಮನೆ ಒಳಗಿದ್ದಾಗೆಲ್ಲ ಮಾತಾಡ್ತಾ ಇದ್ದಿದ್ದೆ ಇದನ್ನು. ಇವಾಗ ಬಿಗ್ ಬಾಸ್ ಮನೆ ಒಳಗೆ ನಾಟಕ ಆಡ್ತಾ ಇರೋದು, ಅವ್ರ ಆಚೆ ಈಗಿಲ್ಲ, ಆಚೆ ಇರೋದೇ ಬೇರೆ ಥರ ಅಂದ್ಬಿಟ್ಟು ತುಂಬ ಜನ ಹೇಳ್ತಾಯಿದ್ರು. ಅದ್ರ ಬಗ್ಗೆನೇ ಬಿಗ್ ಬಾಸ್ ಇದ್ದಿದ್ದು ಅದು ವ್ಯಕ್ತಿತ್ವದ ಆಟ ಅಂದ್ಬಿಟ್ಟು. ಈಗೆಲ್ಲ ಆಚೆ ಬಂದವ್ರೆ. ಅದಕ್ಕೆ ಏನು ಉತ್ತರ ಅದು ಇವತ್ತು ಸಿಗುತ್ತೆ ಇವನ್ನೆಲ್ಲ ನೋಡ್ಬಿಟ್ಟು. ಮತ್ತು ಆಚೆ ಬಂದಮೇಲೆ ಅವ್ರ ಕೆರಿಯರ್ ಹೇಗಿದೆ, ಯಾರ್ಯಾರು ಏನೇನು ಮಾಡ್ತಾರೆ ಅದ್ರ ಬಗ್ಗೆ ಹೇಳ್ತಾರೆ ನಾನು ನೋಡೋಣ. ಇವಾಗ ಯೂಟ್ಯೂಬಾಗ ತುಂಬ ಜನ ಹೇಳ್ತಾರೆ ಆಚೆ ಬಂದವ್ರು ಅದು ಮಾಡ್ತಾವ್ರೆ ಇದು ಮಾಡ್ತಾವ್ರೆ. ಅದನ್ನು ಕೇಳೋದಕ್ಕಿಂತ ಇವ್ರುಗಳ ಬಾಯಾಗೆ ಕೇಳೋದಕ್ಕೆ ಚೆನ್ನಾಗಿರುತ್ತೆ, ಆಚೆ ಬಂದು ಏನು ಮಾಡ್ತಿದ್ದಾರೆ ಅಂತ ನೋಡೋಣ. ಅದಕ್ಕೇನಾದರೂ ಉತ್ತರ ಹೇಳ್ತಾರ ಅಂತ. ಈ ಶೋ ಕಲರ್ಸ್ ಕನ್ನಡದಲ್ಲಿ ಬರುತ್ತೆ ಇವತ್ತು ಸಾಯಂಕಾಲ. ನೀವೆಲ್ಲ ಇದಕ್ಕೆ ಕಾಯ್ತಾ ಇದ್ದರೆ ಕಮೆಂಟ್ ಮಾಡಿ. ಮತ್ತು ಯಾರಿಗೋಸ್ಕರ ಕಾಯ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.